ದತ್ತಿ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರ, ದಾಖಲೆ ಪ್ರಮಾಣದಲ್ಲಿ ರಕ್ತ ಸಂಗ್ರಹಣೆ, ಶಿಬಿರಕ್ಕೆ ಹರಿದು ಬಂದ ಅಭಿಮಾನಿಗಳು. ವಾಹಿನಿಯ ಘನತೆಗೆ ಧಕ್ಕೆ ತರಲು ಯತ್ನ, ಒತ್ತಾಯದಿಂದ ಪಡೆದ ಹೇಳಿಕೆ ಕುತಂತ್ರ ಬಯಲು ಮಾಡಿದ ಎಂಎಂಟಿವಿ ವಾಹಿನಿ. ನಮಾಜ್ಗೆ ಹೋಗುತ್ತಿದ್ದ ಅಣ್ಣನ ಮಗನ ಮೇಲೆ ಶೂಟೌಟ್, ಬೆಚ್ಚಿಬಿದ್ದ ಗ್ರಾಮಸ್ಥರು. ವಾಣಿಜ್ಯ ನಗರಿಯಲ್ಲಿ ತಪ್ಪದ ಟ್ರಾಫಿಕ್ ಕಿರಿಕಿರಿ, ವಾಹನ ನಿಲ್ಲಿಸಲು ಸವಾರರ ಪರದಾಟ, ಸಂಚಾರ ಸುವ್ಯವಸ್ಥೆಗೆ ರಸ್ತೆಗಿಳಿದ ಪೊಲೀಸರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಚಿಕ್ಕಬಳ್ಳಾಪುರದ ಶಿಕ್ಷಣ ತಜ್ಞ ಸಿವಿ ವೆಂಕಟರಾಯಪ್ಪ ಅವರ ಜಯಂತಿ ಹಾಗೂ ಕೆವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ದಾಖಲೆ ಮಟ್ಟದ ರಕ್ತ ಸಂಗ್ರಹಣ ಆಗಿದೆ. ಹೌದು, ಕೆವಿ ಶಿಕ್ಷಣ ಸಂಸ್ಥೆಗಳು ಅಂದ್ರೇನೆ ನಮಗೆ ನೆನಪಾಗೋದು ಸೇವೆ. ಕೆವಿ ಸಂಸ್ಥೆಗಳೆಂದರೆ ಶಿಕ್ಷಣ, ಕೆವಿ ಸಂಸ್ಥೆಗಳೆಂದರೆ ದಾನ, ವಿದ್ಯಾದಾನ, ಆರೋಗ್ಯದಾನ ಮಾತ್ರವಲ್ಲದೆ ರಕ್ತದಾನದಲ್ಲಿಯೂ ಕೆವಿ ಶಿಕ್ಷಣ ಸಂಸ್ಥೆಗಳು ಮೊದಲು ಎಂಬುದು ಮತ್ತೆ ಸಾಬೀತಾಗಿದೆ. 1754 ಯೂನಿಟ್ ರಕ್ತ ಸಂಗ್ರಹಣೆ ಮಾಡುವ ಮೂಲಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಸಂಸ್ಥೆಯಾಗಿ ಈಗಾಗಲೇ ದಾಖಲೆ ಮಾಡಿದ್ದ ಕೆವಿ ಶಿಕ್ಷಣ ಸಂಸ್ಥೆಗಳು ಇದೀಗ 2000ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ತಮ್ಮ ದಾಖಲೆಯನ್ನು ತಾವೇ ಮುರಿದು ಹೊಸ ದಾಖಲೆ ಬರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿವಿ ವೆಂಕಟರಾಯಪ್ಪನವರ ಜಯಂತಿ ಹಾಗೂ ಕೆವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ನಲ್ಲಿ ಕಳೆದ 20 ದಿನಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನನ್ನ ಹೆಸರು ಪದ್ಮಾ ಅಂತ. ನಾನು ಕೆವಿ ಪಾಲಿಟೆಕ್ನಿಕಲ್ ವರ್ಕ್ ಮಾಡ್ತಾ ಇರೋದು. ಸೊ ಇಲ್ಲಿ ಕರೆಂಟ್ಲಿ ಬ್ಲಡ್ ಡೊನೇಷನ್ ನಡೀತಾ ಇದೆ. ಎಲ್ಲ ಕಾಲೇಜಿಂದ ಎಲ್ಲ ಸ್ಟೂಡೆಂಟ್ಸು, ಯೂತ್ಸು ಪ್ರತಿಯೊಬ್ಬರು ಬಂದು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಬ್ಲಡ್ ಡೊನೇಟ್ ಮಾಡಿದ್ದೀನಿ ಆ್ಯಂಡ್ ನಮ್ಮ ಮನೆಯವ್ರನ್ನ ಕರ್ಕೊಂಬಂದು ಬ್ಲಡ್ ಡೊನೇಟ್ ಮಾಡಿಸಿದ್ದೀನಿ. ಎಲ್ಲರೂ ಪ್ರತಿಯೊಬ್ಬರು ಬ್ಲಡ್ ಡೊನೇಟ್ ಮಾಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇವಾಗ ದುಡ್ಡಿರೋರು ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಬ್ಲಡ್ನ ಕೊಂಡ್ಕೊಂಡು ಟ್ರೀಟ್ಮೆಂಟ್ ತೊಗೊತಾರೆ. ಬಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತುಂಬ ಜನಕ್ಕೆ ಬ್ಲಡ್ ಇರ್ದಿರಾ, ಟ್ರೀಟ್ಮೆಂಟ್ ಸಿಗ್ದಿರಾ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ. ಸೊ ಆ ಥರದವರಿಗೆ ಇದೊಂದು ಕ್ಯಾಂಪು ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆ ಅವ್ರಿಗೆ ದುಡ್ಡಿರದೇ ಇದ್ರು ಕೂಡ ಅವರಿಗೆ ಫ್ರೀಯಾಗಿ ಬ್ಲಡ್ ಸಿಗುತ್ತೆ. ನಮ್ಮ ಯೂತ್ಸ್ ಈ ಥರದಕ್ಕೆಲ್ಲ ಮುಂದೆ ಬರಬೇಕು. ನಾನು ಕೂಡ ಬ್ಲಡ್ ಕೊಟ್ಟಿದ್ದೀನಿ. ನೀವು ಕೂಡ ಬ್ಲಡ್ನ ಡೊನೇಟ್ ಮಾಡಿ ಎಲ್ಲರ ಜೀವ. ಹೌದು ಸರ್, ನವೀನ್ ಕಿರಣ್ ಸರ್ ಈ ಥರ ಟ್ರಸ್ಟ್ ಡೇಗೆ ಈಗ ನಮ್ಮ ಕೆವಿ ಪಾಲಿಟೆಕ್ನಿಕ್ ಟ್ರಸ್ಟ್ ಡೇಗೆ ತುಂಬ ಈವೆಂಟ್ಸ್ನ ಮಾಡ್ತಾ ಇದ್ರು. ಮೊನ್ನೆ ಕಲ್ಚರಲ್ ಈವೆಂಟ್ಸ್ ಆಯಿತು, ಸ್ಪೋರ್ಟ್ಸ್ ಈವೆಂಟ್ಸ್ ಆಯಿತು, ಇವಾಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ. ಸೊ ಅದೆಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂದರೆ ಈ ಬ್ಲಡ್ ಡೊನೇಷನ್ನು. ಏಕೆಂದರೆ ಇದು ಬರೀ ನಾವು ಬ್ಲಡ್ ಡೊನೇಟ್ ಮಾಡ್ತೀವಿ ಹೋಗ್ತೀವಿ ಅಂತ ಅಲ್ಲ, ಒಬ್ರು ಜೀವ ಉಳಿಸ್ತೀವಿ, ಇನ್ನೊಬ್ಬರಿಗೆ ಇನ್ನೊಂದು ರೀತಿ ಪ್ಲೇಟ್ಲೆಟ್ಸಲ್ಲಿ ಹೆಲ್ಪ್ ಮಾಡ್ತೀವಿ, ಇನ್ನು ಸುಮಾರು ಥರ ನಮ್ಮ ಬ್ಲಡ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ನಾಳೆ ನಮ್ಮ ಫ್ಯಾಮಿಲಿಲೇ ಯಾರಿಗೊಬ್ರಿಗೆ ಬೇಕಾಯಿತು ಅಂತ ಅಂದಾಗ ನಾವು ಮಾಡಿರೋಂಥ ಡೊನೇಷನ್ನು ನಮಗೆ ರಿಟರ್ನ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ. ಇದನ್ನು ಆರ್ಗನೈಸ್ ಮಾಡಿರ್ತಕ್ಕಂಥ ನಮ್ಮ ನವೀನ್ ಕಿರಣ್ ಸರ್ ಅವ್ರಿಗೆ ತುಂಬ 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 ಧನ್ಯವಾದಗಳನ್ನ ಹೇಳ್ತೀನಿ. ಪ್ರತಿಯೊಬ್ಬರು ಸಂಜೆವರೆಗೂ ಬ್ಲಡ್ ಕ್ಯಾಂಪ್ ನಡೀತಾ ಇರುತ್ತೆ, ಬಂದು ಬ್ಲಡ್ ಡೊನೇಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕ್ರೀಡಾಕೂಟಗಳು, ವಿವಿಧ ಸ್ಪರ್ಧೆಗಳು ಸೇರಿದಂತೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಅದರ ಅಂಗವಾಗಿ ಪ್ರತಿ ವರ್ಷ ಕೆವಿ ಕ್ಯಾಂಪಸ್ನಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗುತ್ತಿದೆ. ಕೆವಿ ಕ್ಯಾಂಪಸ್ ಸೇವೆಗೆ ಖ್ಯಾತಿ ಪಡೆದಿದ್ದು ನವೀನ್ ಕಿರಣ್ ಅವರ ಅಭಿಮಾನಿಗಳು ಮತ್ತು ಅವರ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ್ದ ಹಳೆಯ ವಿದ್ಯಾರ್ಥಿಗಳ ದೊಡ್ಡ ಬಳಗವೇ ಇದೆ. ಪ್ರತಿ ವರ್ಷ ಈ ಸಂಸ್ಥೆಯಲ್ಲಿ ನಡೆಯುವ ರಕ್ತದಾನ ಶಿಬಿರಕ್ಕೆ ನವೀನ್ ಕಿರಣ್ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಆಗಮಿಸಿ ರಕ್ತದಾನ ಮಾಡುವುದು ಸಾಮಾನ್ಯ ಎಂಬಂತಿದೆ. 28ನೇ ದತ್ತಿ ದಿನಾಚರಣೆ ಮತ್ತು 109ನೇ ಸಿವಿವಿ ಜಯಂತಿ ಈ ಕಾರ್ಯಕ್ರಮಗಳಲ್ಲಿ ಜುಲೈ ತಿಂಗಳಾದ್ಯಂತ ಮೊದಲಿನಿಂದ ಹಿಡಿದು ಪ್ರತಿದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಇವತ್ತು 24ನೇ ತಾರೀಕು ಅತ್ಯಂತ ಮಹತ್ವವಾದಂಥ ಕಾರ್ಯಕ್ರಮ, ನಮ್ಮ ರಕ್ತದಾನ ಶಿಬಿರ. ಇವತ್ತು ಚಿಕ್ಕಬಳ್ಳಾಪುರದ ಸಿವಿವಿ ಕ್ಯಾಂಪಸ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ರಕ್ತದ ಜಾತ್ರೆ ನಡೀತಾ ಇದೆ. ಬಹುಶಃ ಇತಿಹಾಸದಲ್ಲಿ ಒಂದು ರಕ್ತದಾನ ಶಿಬಿರಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಿರತಕ್ಕಂಥದ್ದು
ಇದೇ ಮೊದಲು ಅಂತ ನಾನಂತೂ ಭಾವಿಸಿದ್ದೇನೆ ಬಂಧುಗಳೇ. ಇದು ಇಷ್ಟೊಂದು ಯಶಸ್ವಿ ಆಗಬೇಕು ಅಂತಂದ್ರೆ ನಮ್ಮ ಎರಡೂ ಶಿಕ್ಷಣ ದತ್ತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರು ಅವರ ಶ್ರಮ ನಿಜವಾಗ್ಲೂ ಸಹ ನನ್ನ ಹತ್ರ ಪದಗಳೇ ಇಲ್ಲ ಕೊಂಡಾಡೋದಕ್ಕೆ. ಕಳೆದ 20 ದಿನಗಳಿಂದ ಪ್ರತಿಯೊಬ್ಬರೂ ಸಹ ಅವರ ಮನೆಯಲ್ಲಿ ಯಾವುದಾದ್ರೂ ಸ್ವಂತ ಕಾರ್ಯಕ್ರಮ ನಡೆದಾಗ ಯಾವ ರೀತಿ ತೊಡಗಿಸ್ಕೋತಾರೋ ಆ ಒಂದು ರೀತಿಯಲ್ಲಿ ತೊಡಗಿಸ್ಕೊಂಡು ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿರ್ಬೋದು, ವಿದ್ಯಾರ್ಥಿಗಳ ಜೊತೆಗೆ ಅವರ ಪೋಷಕರು ಮತ್ತು ನವೀನ್ ಕಿರಣ್ ಮೇಲೆ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಅಭಿಮಾನಿಗಳು ಇವರೆಲ್ಲರೂ ಸೇರಿ ಈ ರಕ್ತದಾನ ಶಿಬಿರವನ್ನು ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿದ್ದಾರೆ. ದಾಖಲೆ ಪ್ರಮಾಣದಲ್ಲಿ ಈಗಾಗಲೇ ರಕ್ತದಾನ ಶಿಬಿರ ನಡೀತಾ ಇದೆ. ಸಮಯ 12:15. ಈಗಾಗಲೇ 600ಕ್ಕೂ ಹೆಚ್ಚು ಯೂನಿಟ್ಗಳ ಒಂದು ರಕ್ತದಾನವನ್ನು ಈಗಾಗಲೇ ಪೂರೈಸಿದ್ದೇವೆ. ನನಗೆ ಸಂಪೂರ್ಣ ನಂಬಿಕೆ ಇದೆ ಈ ಬಾರಿ 2000ಕ್ಕಿಂತಲೂ ಹೆಚ್ಚು ಯೂನಿಟ್ಗಳನ್ನು ನಾವು ರಕ್ತ ಶೇಖರಣೆಯನ್ನು ಮಾಡ್ತೀವಿ ಅಂತಕ್ಕಂಥ ನಂಬಿಕೆ ಇದೆ. 1782 ಈಗ ಇರ್ತಕ್ಕಂತಹ ದಾಖಲೆ ಕರ್ನಾಟಕ ರಕ್ಷಣಾ ವೇದಿಕೆಯವರ ಹೆಸರಲ್ಲಿದೆ. ಬಹುಶಃ ಇವತ್ತು ಸಂಜೆ ಆ ದಾಖಲೆಯನ್ನು ಮುರಿದು ಚಿಕ್ಕಬಳ್ಳಾಪುರದ CV ಮತ್ತು KV ಮತ್ತು ಪಂಚಗಿರಿ ದತ್ತಿಗಳ ಹೆಸರಿಗೆ ಆ ದಾಖಲೆಯನ್ನು ನಿರ್ಮಿಸ್ತೀವಿ ಅಂತ ನಂಬಿಕೆ ನನಗೆ ಇದೆ. ಧನ್ಯವಾದಗಳು. ಮುಂದಿನ ವರ್ಷ ಮೆಗಾ ರಕ್ತದಾನ ಶಿಬಿರ ಆಯೋಜಿಸಲು KV ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ KV ನವೀನ್ ಕಿರಣ್ ಯೋಚಿಸಿದ್ದು, ಈವರೆಗೆ 3034 ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದೆ. ಮುಂದಿನ ಸಾಲಿನ ದತ್ತಿ ಜಯಂತಿ ವೇಳೆಗೆ ಅದಕ್ಕಿಂತ ಹೆಚ್ಚು ರಕ್ತ ಸಂಗ್ರಹ ಮಾಡುವ ಗುರಿ ಹೊಂದಿರುವುದಾಗಿ ನವೀನ್ ಕಿರಣ್ ತಿಳಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಮೀನು ಗಲಾಟೆಯ ವಿಚಾರವಾಗಿ MMTV ವಾಹಿನಿ ವರದಿ ಪ್ರಸಾರ ಮಾಡಿತ್ತು. ಆದರೆ ಆ ವರದಿಯಿಂದ MMTV ವಾಹಿನಿಯ ಹೆಸರಿಗೆ ಮಸಿ ಬಳಿಯಬೇಕೆಂಬ ದುರುದ್ದೇಶದಿಂದ ಇಲ್ಲೊಂದು ಸ್ಥಳೀಯ ವಾಹಿನಿ ಯತ್ನಿಸಿತ್ತು. ಆದರೆ ಅದರ ಅಸಲಿ ಮುಖವಾಡವನ್ನು ಕಳಚಿ ನಿಮ್ಮ ಮುಂದಿಡುತ್ತಿದ್ದೇವೆ. ಇವತ್ತು ಬಂದಿದ್ರು ವಿಡಿಯೋದವರು MMTV ಅಂತ ಅರುಣ್ ಅಂತ, ನಮ್ದಪ್ಪ ಜಮೀನು ತೆಗಿಬಾರದು, ನೀವೇನು ವಿಡಿಯೋ ತೆಗಿಯೋಕೆ ಬಂದಿರೋದು, ನೀನು ತೆಗಿಬೇಡ, ನಮ್ದಿದ್ದು ಕೋರ್ಟಲ್ಲಿ ನಾವು ಇದು ಮಾಡ್ಕೊಂಡಿದ್ದೀವಿ ಅಂದರೆ ದುಡ್ಡು ಕೊಟ್ಟರೆ ನೀನು ಬರ್ತೀನಮ್ಮ, ದುಡ್ಡು ಕೊಡಪ್ಪ ನೀನು ಬರ್ತೀನಿ, ಕಾರಲ್ಲಿ ಬಂದವ್ರೆ, ಕಾರಲ್ಲಿ ಕರ್ಕೊಂಡ್ಬಂದವ್ರೆ, ದುಡ್ಡು ಕೊಟ್ಟವ್ರೆ ತೆಗಿತೀನಿ, ನೀನು ದುಡ್ಡು ಕೊಡು, ನಿಮಗೂ ಬಂದು ತೆಗಿತೀನಿ, ನಾವು ಕಾಸು ಬಂದಿರೋರು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡೋ ವಿಡಿಯೋ ಬಂದರು. ಬೇರೆ ಚಾನಲ್ ಬಂದು ನಾನು ಹಾಸ್ಪಿಟ್ಲ್ನಾಗಿದ್ದೆ, ಈಚೆಗೆ ಕರೆದ್ರು, ಈಚೆಗೆ ಬಂದವು. ಯಾವ ಚಾನಲಪ್ಪ ಬಂದಿದ್ದ, ಚಾನಲ್ ಅವರು ಗೊತ್ತಿಲ್ಲ ಏನೂ ಇಲ್ಲ ಅಂದೆ. ಆಮೇಲೆ ಕರೆಕ್ಟಾಗಿ ಹೇಳಪ್ಪ ನನಗೆ ಗೊತ್ತಿಲ್ಲ ಅಂದರೆ MM ಚಾನಲ್ ಅವ್ರು ಬಂದಿರೋದು ಅವ್ರ ಅಣ್ಣ ಅರುಣ್ ಅಂತ, ದುಡ್ಡು ತಗೊಂಡವ್ರು ಅಂತ ಹೇಳಪ್ಪ ಅಂದರು. ನಾನು ಹೇಳಿ ಮಾಡಿಬಿಟ್ಟೆ, ಹೊಟ್ಟೆ ನೋವಿಗೆ ನಾನು ಅವ್ರು ಹೊಡೆದಿರೋದಕ್ಕೆ ನಾನು ಹೆಂಗೋ ಅವ್ರ ಪರವಾಗಿ ಬಂದಿರೋದು, ಅವರೇ ಕರ್ಕೊಂಬಂದಿರೋದು ಅಂತ ಹೇಳಿಬಿಟ್ಟು ನಾನು ನಿಜಾನೇ ದುಡ್ಡು ತಗೊಂಡ್ಬಂದಿರೋದು ಅಂದ್ಬಿಟ್ಟು ಹೇಳಿದ್ದು ನಾನು ನಿಜಾನೇ. ಪ್ರಿಯ ವೀಕ್ಷಕರೇ, ಪತ್ರಿಕೋದ್ಯಮ ಅನ್ನೋದು ಸಂವಿಧಾನದ 4ನೇ ಅಂಗ. ಎಷ್ಟೋ ದಿನ ನಮ್ಮ MMTV ವಾಹಿನಿಯಲ್ಲಿ ನೂರಾರು ಸಾರ್ವಜನಿಕರ ಸಮಸ್ಯೆಗಳನ್ನು ಇದುವರೆಗೂ ಪ್ರಸಾರ ಮಾಡಿದ್ದೇವೆ. ವರದಿ ಪ್ರಸಾರದಿಂದ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡು ಬಹುಪಾಲು ಸಮಸ್ಯೆಗಳು ನಿವಾರಣೆ ಕಂಡು ಸಾರ್ವಜನಿಕರಿಂದ ಸಾಕಷ್ಟು ಮೆಚ್ಚುಗೆಯೂ ಪಡೆದುಕೊಂಡಿದ್ದೇವೆ. ಅಧಿಕಾರಿಗಳು ಸಹ ನಮ್ಮ ವರದಿಗೆ ಸ್ಪಂದಿಸಿರುವುದು ನಮಗೆ ಹೆಮ್ಮೆಯೂ ಅನಿಸಿದೆ ಕೂಡ. ಅಷ್ಟೇ ಅಲ್ಲದೆ ಕಡಿಮೆ ಅವಧಿಯಲ್ಲಿಯೇ ಉತ್ತಮ ಹೆಸರನ್ನು ಗಳಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ವೀಕ್ಷಣೆಗಳನ್ನು ಕೂಡ ಪಡೆಯುತ್ತಿದೆ. ನಮ್ಮ ಬೆಳವಣಿಗೆ ಸ್ಥಳೀಯ ಮಾಧ್ಯಮವೊಂದರ ಕೆಂಗಣ್ಣಿಗೂ ಗುರಿಯಾಗುತ್ತಿರುವುದನ್ನು ನಾವು ಮರೆತಿಲ್ಲ. ಯಾಕಂದ್ರೆ ನಮ್ಮ ಏಳಿಗೆ ಅವರಿಗೆ ಸಹಿಸಲಾಗುತ್ತಿಲ್ಲ. ಸಂಸ್ಥೆ ಬೆಳಕಿಗೆ ಬಂದಾಗಿನಿಂದ ಇಂದಿನವರೆಗೂ ಕೂಡ ನಮ್ಮ ವಾಹಿನಿಯ ಹೆಸರಿಗೆ ಕಪ್ಪು ಚುಕ್ಕೆ ತರಲು ಪರೋಕ್ಷವಾಗಿ ಕೆಲವರ ಬಳಿ ಸುಖ ಸುಮ್ಮನೆ ದೂರು ಕೊಡಿಸುವುದು, ನಮ್ಮ ವಾಹಿನಿಯ ಹೆಸರೇಳಿಕೊಂಡೇ ಅವರ ಬೆಳೆ ಬೇಯಿಸಿಕೊಂಡು MMTV ಹೆಸರಿಗೆ ಕಪ್ಪು ಚುಕ್ಕೆ ತರುವ ಪ್ರಯತ್ನ ಮಾಡುತ್ತಿರುವುದು ಸಹ ನಮಗೆ ಅರಿವಿದೆ ಕೂಡ. ಅಂದ ಹಾಗೆ ಕಳೆದ 22/7/2024 ಅಂದರೆ ಸೋಮವಾರದಂದು ನಮಗೆ ಬಂದ ಮಾಹಿತಿಯಂತೆ ಮೋಟ್ಲೂರಿನಲ್ಲಿ ನಡೆದ ಜಮೀನಿನ 2 ಗುಂಪುಗಳ ನಡುವಿನ ಗಲಾಟೆಯ ವಿಚಾರವಾಗಿ ಸ್ಥಳಕ್ಕೆ ತೆರಳಿ ವಾಸ್ತವಾಂಶವನ್ನು ತಿಳಿದುಕೊಂಡು MMTV ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಿದ್ದೆವು. ಅದರಂತೆ ಹಲ್ಲೆಗೊಳಗಾಗಿದ್ದ ಮಂದಿಗೆ ನಮ್ಮ ವರದಿ ಪ್ರಸಾರದ ತುಣುಕುಗಳೇ ಇಂದು ಅವರಿಗೆ ಕೋರ್ಟಿನಲ್ಲಿ ಸಾಕ್ಷಿಯಾಗಿ ನೊಂದವರು ತಮ್ಮ ಪರ ನ್ಯಾಯ ದೊರಕುವ ವಿಶ್ವಾಸದಲ್ಲಿದ್ದಾರೆ ಕೂಡ. ಆಮೇಲೆ ರಾತ್ರಿ ನಾನು ನ್ಯೂಸ್ ಎಲ್ಲ ನೋಡೋಷ್ಟೊತ್ತಿಗೆ ಅವರಿಂದನೇ ನ್ಯಾಯ ಸಿಕ್ಕಿರೋದು, ನಮಗೆ ಅವ್ರಿಂದನೇ ಅನುಕೂಲ ಆಗಿರೋದು, MMTV ಅವ್ರಿಂದನೇ ನಮ್ಗೆ ಆಗಿರೋದು. ಕೋರ್ಟಲ್ಲೆಲ್ಲೂ ಎಲ್ಲ ಪ್ರೂಫ್ ಎಲ್ಲ ಅವ್ರಿಂದನೇ ಅನುಕೂಲ ಆಗಿರೋದು. ಕೋರ್ಟಲ್ಲಿ ನ್ಯಾಯ ಸಿಕ್ಕೈತೆ ನಮಗೆ. MMTV ಅವರಿಗೆ, ಅರುಣನ್ ಅವರಿಗೆ ಧನ್ಯವಾದಗಳು. ಇದನ್ನು ಹೇಳಿಕೊಳ್ಳಲು ನಮಗೆ ಹೆಮ್ಮೆ ಅನಿಸ್ತದೆ. ಆದರೆ
ಘಟನೆ ನಡೆದ 22/7/2024 ನಾವೇ ನಂಬರ್ ಒನ್ ಅಂತ ಬಾಯಿ ಬಡಿದುಕೊಳ್ಳುತ್ತಾ ವಸ್ತುನಿಷ್ಠ ವರದಿ ಮಾತ್ರವೇ ನಾವು ಪ್ರಸಾರ ಮಾಡೋದು ಅಂತ ಎಷ್ಟೋ ದಿನ ಮಂಕು ಬೂದಿ ಎರಚುತ್ತಿದ್ದ ಸ್ಥಳೀಯ ವಾಹಿನಿಯೊಂದು ವಾಸ್ತವಾಂಶದ ಅರಿವಿಲ್ಲದೆಯೇ ಪತ್ರಿಕಾ ರಂಗದ ಮೂಲ ಉದ್ದೇಶವನ್ನೇ ಮರೆತು ತನ್ನ ವಾಹಿನಿಯ ವರದಿಗಾರಿಕೆಯ ಕಲೆಕ್ಷನ್ ಪಟಾಲಮೂತಿಯಿಂದ ಟಿವಿ ವಾಹಿನಿಯ ಹೆಸರಿಗೆ ಮಸಿ ಬಳಿಯುವ ದುರುದ್ದೇಶದಿಂದ ಒತ್ತಾಯಪೂರ್ವಕವಾಗಿ ಹಲ್ಲೆಗೊಳಗಾಗಿದ್ದ ಗೋಪಿ ಎಂಬುವರ ಬಾಯಿಂದ ಏನು ಹೇಳಿಸಿದ್ದಾರೆ ಅಂತ ನೀವೇ ನೋಡಿ. ತಿರುಗಿ ಬಂದು ಗಿಡ ಬಣ್ಣೋದು ಉಳ್ಳೋದು ನಾವು ಹೋದ್ರೆ ನಮ್ಗೆ ಹೊಡೆಯೋದು ಇದು ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಬಂದಿದ್ರು ವಿಡಿಯೋದವರು MMTV ಅಂತ ಅರುಣ್ ಅಂತ, ನಮ್ದಪ್ಪ ಜಮೀನು ತೆಗಿಬಾರದು, ನೀವೇನು ವಿಡಿಯೋ ತೆಗಿಯೋಕೆ ಬಂದಿರೋದು, ನೀನು ತೆಗಿಬೇಡ, ನಮ್ದಿದ್ದು ಕೋರ್ಟಲ್ಲಿ ನಾವು ಇದು ಮಾಡ್ಕೊಂಡಿದ್ದೀವಿ ಅಂದರೆ ದುಡ್ಡು ಕೊಟ್ಟರೆ ನೀನು ಬರ್ತೀನಮ್ಮ, ದುಡ್ಡು ಕೊಡಪ್ಪ ನೀನು ಬರ್ತೀನಿ, ಕಾರಲ್ಲಿ ಬಂದವ್ರೆ, ಕಾರಲ್ಲಿ ಕರ್ಕೊಂಡ್ಬಂದವ್ರೆ, ದುಡ್ಡು ಕೊಟ್ಟವ್ರೆ ತೆಗಿತೀನಿ, ನೀನು ದುಡ್ಡು ಕೊಡು, ನಿಮಗೂ ಬಂದು ತೆಗಿತೀನಿ, ನಾವು ಕಾಸು ಬಂದಿರೋದು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡೋ ವಿಡಿಯೋ. ಇನ್ನು ಈ ವಿಡಿಯೋವನ್ನು ನೋಡಿ ನಮಗೆ ಆಶ್ಚರ್ಯ ಅನಿಸಿತು. ಕೆಲ ದಶಕಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿದ್ದರೆ ಸಾಕು, ನಾನು ಏನು ವರದಿ ಮಾಡಿದರೂ ಸಹ ಜನ ನೋಡ್ತಾರೆ ಎಂಬ ಭ್ರಮೆಯಲ್ಲಿ ಎಷ್ಟು ದಿನ ಆ ಮಹಾನುಭಾವ ಇದ್ದ. ಅಲ್ಲದೆ ಮಾಧ್ಯಮ ಕ್ಷೇತ್ರದಲ್ಲಿ ಸಭ್ಯನೆಂದು ಇಷ್ಟು ದಿನ ಮುಖವಾಡ ಹಾಕಿಕೊಂಡು ಪ್ರತಿಯೊಬ್ಬರನ್ನೂ ಬೆರಗು ಮಾಡುತ್ತಿದ್ದ. ಆ ವಾಹಿನಿಯ ಮುಖ್ಯಸ್ಥನಿಗೆ MMTV ವಾಹಿನಿ ತಕ್ಕ ಉತ್ತರ ಕೊಡಬೇಕೆಂದು 2 ದಿನಗಳ ಕಾಲ ತಾಳ್ಮೆಯಿಂದ ವರ್ತಿಸಿದ್ದೆವು ಕೂಡ. ಆ ವ್ಯಕ್ತಿ ಸಭ್ಯನೆಂದು ಮುಖವಾಡ ಹಾಕಿದ್ದ ವಾಹಿನಿಯ ಮುಖ್ಯಸ್ಥ ಹಾಗೂ ಅವರ ಪಟಾಲಂಗೆ ಗೋಪಿ ಅವರ ಉತ್ತರ ಚಡಿ ಏಟಿನಂತಾಗಿದೆ. ಅದು ಹೇಗೆ ಅಂತ ನೀವೇ ಕೇಳಿ. ಸರ್, ಊರಲ್ಲಿ ಗಲಾಟೆ ಆಗ್ತಾ ಇತ್ತು. TV ಅವರು ಬಂದಿದ್ರು, MMTV ಅವರು, ಯಾವ ಚಾನಲ್ ಅವರೆಲ್ಲ ಬಂದಿದ್ರು. ನಾವು ಅವ್ರ ಕಾರಲ್ಲಿ ಬಂದಿದ್ದು ನೋಡಿದ್ವು. ನಾವು ಏಟುಗಳು ತಿಂದು ಎಲ್ಲ ಗಲಾಟೆಗಳಾಗಿ ಎಲ್ಲ ನೋಡಿದ್ವು. ಮತ್ತು ಅವ್ರ ಕಾರಲ್ಲೇ ವಾಪಸ್ ಬಂದರು. ಅಷ್ಟೊತ್ತಿಗೆ ನಾವು ಹಾಸ್ಪಿಟ್ಲಿಗೆ ಬಂದ್ವು. ಬೇರೆ ಚಾನಲ್ನವ್ರು ಬಂದರು. ಬೇರೆ ಚಾನಲ್ ಬಂದು ನಾನು ಹಾಸ್ಪಿಟ್ಲ್ನಾಗಿದ್ದೆ. ಈಚೆಗೆ ಕರೆದ್ರು, ಈಚೆಗೆ ಬಂದ್ವು. ಯಾವ ಚಾನಲ್ರಪ್ಪ ಬಂದಿದ್ದ, ಚಾನಲ್ ಅವರು ಗೊತ್ತಿಲ್ಲ, ಏನೂ ಇಲ್ಲ ಅಂದೆ. ಆಮೇಲೆ ಕರೆಕ್ಟಾಗಿ ಹೇಳಪ್ಪ ನನಗೆ ಗೊತ್ತಿಲ್ಲ ಅಂದರೆ MM ಚಾನಲ್ನವ್ರು ಬಂದಿರೋದು ಅವ್ರ ಅಣ್ಣ ಅರುಣ್ ಅಂತ, ದುಡ್ಡು ತಗೊಂಡವ್ರು ಅಂತ ಹೇಳಪ್ಪ ಅಂದರು. ನಾನು ಹೇಳಿ ಮಾಡಿಬಿಟ್ಟೆ, ಹೊಟ್ಟೆ ನೋವಿಗೆ ನಾನು ಅವ್ರು ಹೊಡೆದಿರೋದಕ್ಕೆ ನಾನು ಹೆಂಗೋ ಅವ್ರ ಪರವಾಗಿ ಬಂದಿರೋದು, ಅವರೇ ಕರ್ಕೊಂಬಂದಿರೋದು ಅಂತ ಹೇಳಿಬಿಟ್ಟು ನಾನು ನಿಜಾನೇ ದುಡ್ಡು ತೊಗೊಂಬಂದಿರೋದು ಅಂದ್ಬಿಟ್ಟು ಹೇಳಿದ್ದು ನಾನು ನಿಜಾನೇ. ಆಮೇಲೆ ತಿರುಗಿ ರಾತ್ರಿ ನಾನು ನ್ಯೂಸ್ ಎಲ್ಲ ನೋಡೋಷ್ಟೊತ್ತಿಗೆ ಅವರಿಂದನೇ ನ್ಯಾಯ ಸಿಕ್ಕಿರೋದು, ನಮಗೆ ಅವ್ರಿಂದನೇ ಅನುಕೂಲ ಆಗಿರೋದು. MMTV ಅವ್ರಿಂದ ನಮ್ಗೆ ಆಗಿರೋದು. ಕೋರ್ಟಲ್ಲೆಲ್ಲೂ ಎಲ್ಲ ಪ್ರೂಫ್ ಎಲ್ಲ ಅವ್ರಿಂದನೇ ಅನುಕೂಲ ಆಗಿರೋದು. ಕೋರ್ಟಲ್ಲಿ ನ್ಯಾಯ ಸಿಕ್ಕೈತೆ. ನಮಗೆ MMTV ಅವ್ರಿಗೆ, ಅರುಣನವ್ರಿಗೆ ಧನ್ಯವಾದಗಳು. ನಮಗೆ MMTV ಅವ್ರಿಗೆ, ಅರುಣನವ್ರಿಗೆ ಧನ್ಯವಾದಗಳು. ಅಲ್ಲ, ಅವರು ಮತ್ತೆ ಅವರ ರೀತಿ ಹೇಳ್ಕೊಡೋದು ತಪ್ಪಲ್ವಣ್ಣ? ತಪ್ಪೇ ಹೇಳ್ಕೊಡೋದು, ನಮ್ಗೆ ಗೊತ್ತಿಲ್ಲ. ಹೊಟ್ಟೆ ನೋವಾಗಿದ್ವು, ಹಾಸ್ಪಿಟ್ಲಾಗಿದ್ವು. ಆ ಕಾಪಕ್ಕೆ ನೀವು ಕಾರ್ನಾಗ ಬಂದು ಕಾರ್ನಾಗ ಹೋಗಿರೋದಕ್ಕೆ ಅವ್ರು ನೋಡಿಬಿಟ್ಟು ನಾವು ಆ ಥರ ಹೇಳು ಅಂದರೆ ಹೇಳಿದ್ದೀನಿ. ಅಲ್ಲ, ಅವ್ರಿಗೆ ಏನು ಹೇಳ್ತಾರೆ? ಈ ರೀತಿ ಹೇಳ್ಕೊಟ್ಟಿದ್ದಾರಲ್ಲ ನಿಮಗೆ, ಬೇಜಾರು ಏನು ಅನ್ಸುತ್ತೆ ಅವರಿಗೆ? ಅವರು ನಮ್ಗೆ ಹೇಳ್ಕೊಟ್ಟಿರೋದಕ್ಕೆ ನಾವು ಕ್ವಾಪ್ದಾಗಿದ್ವು. ಕ್ವಾಪ್ದಾಗೆ TVನಾಗ ಕಾರ್ನಾಗ ಬಂದಿರೋದಕ್ಕೆ ಅವ್ರು ಹೇಳ್ಕೊಟ್ಟಿರೋದು ನಾವು ಹೇಳಿದ್ದೀವಿ. ಏನಂತ ಹೇಳ್ಕೊಟ್ರಣ್ಣ ಅವರು? ಅರುಣ ಬಂದಿರೋದು ನಿಮ್ಮ ದುಡ್ಡು ಕೇಳಿದ್ರೆ ಅಂದ್ರೆ ದುಡ್ಡು ಕೇಳವ್ರೆ ಅಂತ ಹೇಳ್ರಿ ನೀವು ಚಾನಲ್ಗೆ ಅಂದ್ರು ನಾವು ಅದೇ ಹೇಳಿರೋದು. ಯಾರು ಅನ್ನೋದು ನಮಗೆ ಹೆಸರು ಗೊತ್ತಿಲ್ಲ, ಚಾನಲ್ ಯಾವ್ದು ಅನ್ನೋದು ಗೊತ್ತಿಲ್ಲ. ಇಷ್ಟೇ ನಡೆದಿರೋದು. ಅವರೇ ಹೇಳ್ಕೊಟ್ರಲ್ಲಿ? ಅವರೇ ಹೇಳ್ಕೊಟ್ಟಿದ್ವಿ. ಅಲ್ಲ, ಅವರು ಮತ್ತೆ ಅವರ ರೀತಿ ಹೇಳ್ಕೊಡೋದು ತಪ್ಪಲ್ವಣ್ಣ? ತಪ್ಪೇ ಹೇಳ್ಕೊಡೋದು, ನಮ್ಗೆ ಗೊತ್ತಿಲ್ಲ. ಹೊಟ್ಟೆ ನೋವಾಗಿದ್ವು, ಹಾಸ್ಪಿಟ್ಲಾಗಿದ್ವು. ಆ ಕಾಪಕ್ಕೆ ನೀವು ಕಾರ್ನಾಗ ಬಂದು ಕಾರ್ನಾಗ ಹೋಗಿರೋದಕ್ಕೆ ಅವ್ರು ನೋಡಿಬಿಟ್ಟು ನಾವು ಆ ಥರ ಹೇಳು ಅಂದರೆ ಹೇಳಿದ್ದೀನಿ. ಅಲ್ಲ, ಅವ್ರಿಗೆ ಏನು ಹೇಳ್ತಾರೆ? ಈ ರೀತಿ ಹೇಳ್ಕೊಟ್ಟಿದ್ದಾರಲ್ಲ ನಿಮಗೆ, ಬೇಜಾರು ಏನು ಅನ್ಸುತ್ತೆ ಅವರಿಗೆ? ಅವರು ನಮ್ಗೆ ಹೇಳ್ಕೊಟ್ಟಿರೋದಕ್ಕೆ ನಾವು ಕ್ವಾಪ್ದಾಗಿದ್ವು. ಕ್ವಾಪ್ದಾಗೆ TVನಾಗ ಕಾರ್ನಾಗ ಬಂದಿರೋದಕ್ಕೆ ಅವ್ರು ಹೇಳ್ಕೊಟ್ಟಿರೋದು ನಾವು ಹೇಳಿದ್ದೀವಿ. ಏನಂತ ಹೇಳ್ಕೊಟ್ರಣ್ಣ ಅವರು? ಅರುಣ ಬಂದಿರೋದು ನಿಮ್ಮ ದುಡ್ಡು ಕೇಳಿದ್ರೆ ಅಂದ್ರೆ ದುಡ್ಡು ಕೇಳವ್ರೆ ಅಂತ ಹೇಳ್ರಿ ನೀವು ಚಾನಲ್ಗೆ ಅಂದ್ರು ನಾವು ಅದೇ ಹೇಳಿರೋದು. ಯಾರು ಅನ್ನೋದು ನಮಗೆ ಹೆಸರು ಗೊತ್ತಿಲ್ಲ, ಚಾನಲ್ ಯಾವ್ದು ಅನ್ನೋದು ಗೊತ್ತಿಲ್ಲ. ಇಷ್ಟೇ ನಡೆದಿರೋದು. ಅವರೇ ಹೇಳ್ಕೊಟ್ರಲ್ಲಿ? ಅವರೇ ಹೇಳ್ಕೊಟ್ಟಿದ್ವಿ. ನೋಡಿದ್ರಲ್ಲ ವೀಕ್ಷಕರೇ, MMTV ವಾಹಿನಿ ಇಂದು ಬರೀ ಒಂದು ವಾಹಿನಿಯಾಗಿ ಉಳಿದಿಲ್ಲ, ಜನರ ಧ್ವನಿಯಾಗಿ, ಮನೆ ಮಾತಾಗಿ, ಜನಮಾನಸವಾಗಿ ಉಳಿದಿದೆ. ನಾವು ಬಡವರ ದುಡ್ಡಿನಿಂದ ಹಣ ಮಾಡುವ ಉದ್ದೇಶ ನಮಗಿಲ್ಲ. ನಾವು ನಮ್ಮ ಸಂಸ್ಥೆಯನ್ನು ಕಷ್ಟಪಟ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಪತ್ರಿಕಾ ರಂಗದ ಮೂಲ ಉದ್ದೇಶವನ್ನ ಗಮನದಲ್ಲಿರಿಸಿಕೊಂಡು ಇಂದು MMTV ವಾಹಿನಿ ಹೆಮ್ಮರವಾಗಿ ಬೆಳೆಯುತ್ತಿದೆ. ಅದು ನಮ್ಮ ವರದಿಗಾರಿಕೆಯ ತಾಕತ್ತು, ವಿಶ್ವಾಸಾರ್ಹತೆಯ ನಿಯತ್ತು. MMTV ವಾಹಿನಿಗೆ ಚ್ಯುತಿ ತರಲೆಂದೇ ಗಾಳಿ ಗಂಧ ಗೊತ್ತಿಲ್ಲದ ಕೆಲವರು ವರದಿಗಾರರಂತೆ ಮುಖವಾಡಗಳನ್ನು ಹಾಕಿಕೊಂಡು ಸಮಾಜದಲ್ಲಿ ಕೆಲವರಿಗೆ ಬೆದರಿಕೆಗಳನ್ನು ಒಡ್ಡಿ ವರದಿಗಾರಿಕೆಯ ಮೂಲಕ ದುಡ್ಡು ಮಾಡುತ್ತಿದ್ದಾರೆ. ಅಂತಹ ಪಟಾಲಮ್ಮನ್ನು ಹಿಂದಿಟ್ಟುಕೊಂಡು ನಮ್ಮ MMTV ವಾಹಿನಿಯ ಹೆಸರಿಗೆ ಕಳಂಕ ತರಲು ಹೊರಟಿರುವ ಮತ್ತೊಂದು ಖಾಸಗಿ ವಾಹಿನಿಯ ಮುಖ್ಯಸ್ಥನ ಸಭ್ಯತೆಯ ಮುಖವಾಡವನ್ನ ಜನತೆಯ ಮುಂದಿಟ್ಟಿದ್ದೇವೆ.
ಅವರಂತೆ ಬಾಡಿಗೆ ಮನೆಗೆ ಬಂದು ಮನೆ ನಂದು ಅನ್ನೋ ರೀತಿಯಲ್ಲಿ ನಾವು ಸಂಸ್ಥೆಯನ್ನು ಕಟ್ಟಿಲ್ಲ. ಕೆಲ ದಶಕಗಳ ಕಾಲದ ಅನುಭವದಿಂದ ಶೋಷಿತರ ಧ್ವನಿಯಾಗಬೇಕೆಂಬ ಸದುದ್ದೇಶದಿಂದ ನಾವು ತಳಮಟ್ಟದಿಂದ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಮುಂದೆ ಸಾಗುತ್ತಿದ್ದೇವೆ. ಆದರೆ ನಮ್ಮ ವಾಹಿನಿಯ ಹೆಸರಿಗೆ ಕಳಂಕ ತರಲು ಪ್ರಯತ್ನಿಸಿದ ಶಕ್ತಿಗಳನ್ನು ಮಾತ್ರ ಮಣಿಸದೇ ಇರುವುದಿಲ್ಲ. ಒಟ್ಟಿನಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಎಂಬುದು ಇದ್ದಿದ್ದೆ. ಆ ಸ್ಪರ್ಧೆ ಆರೋಗ್ಯಕರವಾಗಿರಬೇಕೇ ಹೊರತು ಬೆದರಿಕೆ ಒಡ್ಡಿ ಬ್ಲ್ಯಾಕ್ ಮೇಲ್ ಮಾಡೋ ಪಟಾಲಮ್ಮನ್ನು ಹಿಂದಿಟ್ಟುಕೊಂಡು ಈ ರೀತಿ ನಿಕೃಷ್ಟ ಸ್ಥಿತಿಗೆ ಇಳಿಯುವ ನಾನು ಸಭ್ಯ ಅಂತ ಹೇಳಿಕೊಳ್ಳೋ ವಾಹಿನಿ ಮುಖ್ಯಸ್ಥನಿಗೆ ಏನು ಅನ್ನಬೇಕೋ ನಮಗೆ ಪದಗಳು ಬರ್ತಾ ಇಲ್ಲ. ಇನ್ನಾದರೂ ಪತ್ರಿಕಾ ರಂಗದ ಘನತೆ ಉದ್ದೇಶವನ್ನ ಮರೆಯದೆ ನಮ್ಮ ಕಾರ್ಯವನ್ನು ಮುಂದುವರೆಸಲಿ. ಸ್ಪರ್ಧೆ ಎಂಬುದು ನೇರ ಇರಬೇಕೇ ಹೊರತು ಶಿಖಂಡಿಯಾಗಿ ಮಾತ್ರ ಇಲ್ಲದಿರಲಿ ಎಂಬುದೇ ನಮ್ಮ ಆಶಯ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಡಾಕ್ಟರ್ ಮಿಥುನಾ ಎಂಎನ್, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ ಎಐಸಿಟಿಇ, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು ವಿಟಿಯು, ಬೆಳಗಾಂ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಶ್ರೀ ಮಂಜುನಾಥ ಬೋರ್ವೆಲ್ಸ್. ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44 BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನ ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9448209106, 9448909106. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ. ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ.
ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ. ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ನಮಾಜ್ಗೆ ಹೋಗುತ್ತಿದ್ದ ಅಣ್ಣನನ್ನು ಮತ್ತು ಅಣ್ಣನ ಮಗನನ್ನು ಬೆಳ್ಳಂಬೆಳಗ್ಗೆ ತಮ್ಮನಿಂದಲೇ ಶೂಟ್ ಮಾಡಿರುವ ಘಟನೆ ಗುಡಿಬಂಡೆ ತಾಲೂಕಿನ ಅಂಪಸಂದ್ರ ಗ್ರಾಮದಲ್ಲಿ ನಡೆದಿದೆ. ಹೀಗೆ ಗುಂಪು ಗುಂಪಾಗಿ ನೋಡುತ್ತಿರುವ ಗ್ರಾಮಸ್ಥರು, ನಡು ರಸ್ತೆಯಲ್ಲೇ ಬಿದ್ದಿರುವ ಮೃತದೇಹವನ್ನು ನೋಡಿ ದುಃಖಿಸುತ್ತಿರುವ ಕುಟುಂಬಸ್ಥರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ. ಹೌದು, ಬುಧವಾರ ಬೆಳಗ್ಗೆಯೇ ಇಲ್ಲೊಂದು ಶೂಟೌಟ್ ನಡೆದು ಹಂಪಸಂದ್ರ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಮೃತ ಮೆಹಬೂಬ್ ಸಾಬ್ ಮತ್ತು ಆರೋಪಿ ಬಶೀರ್ ಅಹ್ಮದ್ ಇಬ್ಬರು ಅಣ್ಣ ತಮ್ಮಂದಿರು. ಆರೋಪಿ ಬಶೀರ್ ಅಹ್ಮದ್ ಸೌದಿಯಲ್ಲಿ ಟೈಲರ್ ಕೆಲಸ ಮಾಡಿಕೊಂಡಿದ್ದು ಇತ್ತೀಚೆಗೆ ತನ್ನ ಸ್ವಂತ ಗ್ರಾಮಕ್ಕೆ ಬಂದಿದ್ದ. ಅದೇನಾಗಿತ್ತೋ ಏನೋ, ತನ್ನ ಅಣ್ಣನ ಮಗ ನಜೀರ್ ಅಹ್ಮದ್ ಎಂದಿನಂತೆ ಬುಧವಾರ ಬೆಳಗ್ಗೆಯೋ ನಮಾಜ್ ಮಾಡಲು ಹೋಗುತ್ತಿದ್ದಾಗ ಏಕಾಏಕಿ ಆರೋಪಿ ಬಶೀರ್ ಅಹ್ಮದ್ ಗನ್ನಿಂದ ಶೂಟ್ ಮಾಡಿದ್ದಾನೆ. ಇನ್ನು ಅದನ್ನು ನೋಡಿದ ನಜೀರ್ ಅಹ್ಮದ್ ತಂದೆ ಮೆಹಬೂಬ್ ಸಾಬಿ ಸ್ಥಳಕ್ಕೆ ಬಂದಾಗ ಆತನನ್ನು ಸಹ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಇನ್ನು ಶೂಟ್ ಮಾಡುತ್ತಿದ್ದಂತೆ ನಜೀರ್ ಅಹ್ಮದ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇನ್ನು ಮಚ್ಚಿನಿಂದ ಹಲ್ಲೆಗೊಳಗಾದ ಮೆಹಬೂಬ್ ಸಾಬ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದಾನೆ. ಹಂಪಸಂದ್ರ ಗ್ರಾಮದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಹಂಪಸಂದ್ರ ಗ್ರಾಮದ ಹಿರಿಯರು ಮತ್ತು ಮುಖಂಡರಾದಂಥ ನಜೀರ್ ಅಹ್ಮದ್ ಅಣ್ಣ ಅವರು ಬೆಳಗ್ಗೆ 5:20 ನಮಾಜ್ಗೆ ಅಂತ ಹೇಳ್ಬಿಟ್ಟು ಬರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಚಿಕ್ಕಪ್ಪ ಅವ್ರ ಹೆಸರು ದುಬೈಯಲ್ಲಿದ್ದ ಅಂತ, ದುಬೈಪ್ ಅಂತಿದ್ರು, ಬಶೀರ್ ಅಹ್ಮದ್ ಅಂತ ಅವ್ರ ಹೆಸರು. ಅವರು ಪಿಸ್ತೂಲಿಂದ ಹೊಡೆದು 2 ಏಟುಗಳನ್ನು ಹೊಡೆದು ಮತ್ತು ಮಚ್ಚಿಂದನೂ ಕೂಡ ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಹತ್ಯೆ ಮಾಡಿರ್ತಾರೆ ಅವರಪ್ಪ. ಮತ್ತು ಅಲ್ಲಿಂದ ಅವರ ಹತ್ರಕ್ಕೆ ಹೋಗಿ ಅವರಪ್ಪನನ್ನು ಕೂಡ ಮಚ್ಚಲ್ಲಿ ಮುಚ್ಚಿದ್ದಾನೆ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಇನ್ನೂ ಗೊತ್ತಾಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಅವರು ಈಗ ಚಿಕಿತ್ಸೆ ಪಡೀತಾ ಇದ್ದಾರೆ. ಈ ಒಂದು ಘಟನೆಯನ್ನು ಹಂಪಸಂದ್ರ ಗ್ರಾಮಸ್ಥರು ಮತ್ತು ಎಲ್ಲ ಮುಖಂಡರು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಇದೊಂದು ಅಮಾನವೀಯ ಒಂದು ಕೃತ್ಯ. ಈ ಒಂದು ಕೃತ್ಯಕ್ಕೆ ಕಾರಣರಾದವರನ್ನು ಅಮಾನುಷ್ಯವಾಗಿ ಶಿಕ್ಷಾರ್ಹಗೊಳಿಸಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತಾರೆ. ಇನ್ನು ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದು, ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ, ಡಿವೈಎಸ್ಪಿ ಶಿವಕುಮಾರ್, ಗುಡಿಬಂಡೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಹಂಪಸಂದ್ರ ವಿಲೇಜಲ್ಲಿ ಒಂದು ಮರ್ಡರ್ ಬಗ್ಗೆ ಮಾಹಿತಿ ಬಂದಿದೆ ಕಿ ಅಲ್ಲಿ ಮಾರ್ನಿಂಗ್ ಮರ್ಡರ್ ಆಗಿದೆ. ಅಲ್ಲಿ ಹೋಗುವಾಗ ನಮಗೆ ಈ ಥರ ಮಾಹಿತಿ ಬಂದಿದೆ ಕಿ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್, ಪ್ರಾಪರ್ಟಿ ಡಿಸ್ಪ್ಯೂಟ್, ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ. ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಟೋಟಲ್ 4 ಬ್ರದರ್ಸ್ ಇದೆ. ತೋ ಅವ್ರದ್ದು ಎಲ್ಡೆಸ್ಟ್ ಬ್ರದರ್ ಮೆಹಬೂಬ್ ಸಾಬ್ ಅವ್ರದ್ದು ಅರೌಂಡ್ 90 ಇಯರ್ಸ್ ಏಜ್ ಇದೆ. ಮತ್ತು ಯಂಗೆಸ್ಟ್ ಬ್ರದರ್ ಬಶೀರ್ ಅಹ್ಮದ್ ಅವರು ಕೂಡ ಅರೌಂಡ್ 65 ಇಯರ್ಸ್ ಏಜ್ ಇದೆ. ಅವ್ರದ್ದು ಏನಾದರೂ ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ. ಜೊತೆಗೆ ಮೆಹಬೂಬ್ ಸಾಬ್ದು ಮಗ ಅರೌಂಡ್ 60 ಇಯರ್ಸ್ ಏಜ್ ಇದೆ, ಅವ್ರದ್ದು ನಸೀರ್ ಅಹ್ಮದ್. ಸೊ ಏನಾದರೂ
ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಮತ್ತು ಪರ್ಸ್ನಲ್ ಎನಿಮಿಟಿ ಕಾರಣ ಬಗ್ಗೆ, ದ್ವೇಷ ಕಾರಣ ಬಗ್ಗೆ ಇವರು ಅರೌಂಡ್ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದೀರಾ ಪ್ರೇಯರ್ ಟೈಮಲ್ಲಿ. ಆ ಟೈಮ್ಗೆ ಇವ್ರಿಗೆ ಇಲ್ಲಿಗಲ್ ವೆಪನ್, ಇಲ್ಲಿಗಲ್ ಪಿಸ್ಟಲ್ ಯೂಸ್ ಮಾಡಿ ಇವರ ಮೇಲೆ ಫೈರ್ ಮಾಡಿದ್ದಾರೆ ನಸೀರ್ ಅಹಮದ್ ಮೇಲೆ. ಮತ್ತು ಜೊತೆಗೆ ಮಚ್ಚುವಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ತಲೆ ಮೇಲೆ. ಅವ್ರದ್ದು ಒಂದು ಸ್ಪಾಟ್ ಡೆತ್ ಆಗಿದೆ. ಈ ಕಮೋಷನ್ ಈ ಥರ ನಡ್ತಾ ಇದೆ, ಈ ಥರ ಸೌಂಡ್ ಬರ್ತಾ ಇದೆ. ಅವ್ರದ್ದು ತಂದೆ ಮೆಹಬೂಬ್ ಸಾಬ್ ಕೂಡ ಅದೇ ಟೈಮ್ ಹೊರಗಡೆ ಬಂದಿದ್ದಾರೆ. ಅವ್ರ ಮೇಲೆ ಕೂಡ ಇವರು ಅಟ್ಯಾಕ್ ಮಾಡಿದ್ದಾರೆ ಮಚ್ಚುವಿಂದ. ಅವ್ರಿಗೆ ಕೂಡ ಸಿವಿಯರ್ ಇಂಜರಿ ಆಗಿ ನಿಮ್ಹಾನ್ಸ್ಗೆ ಶಿಫ್ಟ್ ಮಾಡಿದ್ದಾರೆ. ನಿಮ್ಹಾನ್ಸಲ್ಲಿ ಕೂಡ ಅವ್ರದ್ದು ಕೂಡ ಇವತ್ತು ಈಗ ಡೆತ್ ಆಗಿದೆ ಟ್ರೀಟ್ಮೆಂಟ್ ಟೈಮಲ್ಲಿ. ಆಮೇಲೆ ಇವರು ನಮ್ಮ ಅಕ್ಯೂಸ್ಡ್ ಬಶೀರ್ 2 ವೀಲರ್ ತಗೊಂಡು ಬಾಗೇಪಲ್ಲಿಗೆ ಹೋದರು. ಅವ್ರದ್ದು ಫ್ಯಾಮ್ಲಿ ಇದೆ ಅಲ್ಲಿ, ಹೆಂಡತಿ ಮತ್ತು ಮಕ್ಕಳು. ಮೇ ಬಿ ಅವ್ರದ್ದು ಈ ಥರ ಕೂಡ ಮೋಟಿವ್ ಇತ್ತು, ಅವ್ರ ಮೇಲೆ ಕೂಡ ಅಟ್ಯಾಕ್ ಮಾಡಬೇಕು. ಬೈ ದ ಟೈಮ್ ನಮಗೆ ಪೊಲೀಸ್ಗೆ ಕೂಡ ಮಾಹಿತಿ ಬಂದಿದೆ. ಸೊ ನಮ್ಮ ಪೊಲೀಸ್ ಸಿಬ್ಬಂದಿ ನಾವು ಆ್ಯಕ್ಟಿವೇಟ್ ಮಾಡಿ ಅವರಿಗೆ ಆ ಮನೆಯಿಂದ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಪೊಲೀಸರ ತನಿಖೆಯ ನಂತರ ಈ ಘಟನೆಗೆ ಕಾರಣ ಏನು ಎಂಬುದು ತಿಳಿಯಬೇಕಿದೆ ಅಷ್ಟೇ. NB ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಚಿಂತಾಮಣಿ ನಗರವು ವ್ಯಾಪಾರ ವಹಿವಾಟಿಗೆ ಹೆಸರಾಗಿದ್ದು ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದೆ. ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ಖುದ್ದು ಪೊಲೀಸರೇ ರಸ್ತೆಗಿಳಿದಿದ್ದಾರೆ. ಚಿಂತಾಮಣಿ ನಗರವು ವ್ಯಾಪಾರ ವಹಿವಾಟುಗಳಿಗೆ ಹೆಸರಾಗಿದ್ದು ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದೆ. ಟ್ರಾಫಿಕ್ ಸಮಸ್ಯೆ ನಿವಾರಿಸುವುದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಚಿಂತಾಮಣಿ ನಗರದಲ್ಲಿ MG ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 234 ಹಾದು ಹೋಗಿದ್ದು ಪ್ರತಿನಿತ್ಯವೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತವೆ. ಹಾಗಾಗಿ ಇದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ಫುಟ್ಪಾತ್ಗಳಿಲ್ಲದೆ ರಸ್ತೆಯಲ್ಲಿಯೇ ವಾಹನಗಳನ್ನು ನಿಲ್ಲಿಸುತ್ತಿದ್ದಾರೆ. ಬುಧವಾರ ನಗರದ ಚೆಳೂರು ರಸ್ತೆಯಲ್ಲಿ 4 ದಿಕ್ಕುಗಳಲ್ಲಿ ವಾಹನಗಳು ನಿಲುಗಡೆಯಾದ ಪರಿಣಾಮ ವಾಹನ ಸಂಚಾರಕ್ಕೆ ತೊಂದರೆಯಾಗಿದ್ದರಿಂದ ಚಿಂತಾಮಣಿಯ ನಗರ ಡಿವೈಎಸ್ಪಿ ಮುರಳೀಧರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸಿಬ್ಬಂದಿ ವರ್ಗದವರೊಂದಿಗೆ ಸ್ಥಳಕ್ಕೆ ಆಗಮಿಸಿ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಿಸಿದರು. ಚಿಂತಾಮಣಿಯಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನ ಪ್ರಾರಂಭಿಸಿ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಿಸಲು ಜನಪ್ರತಿನಿಧಿಗಳು ಗಮನಹರಿಸಿ ಒಂದು ಟ್ರಾಫಿಕ್ ಪೊಲೀಸ್ ಠಾಣೆ ಪ್ರಾರಂಭಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ.
ಎಲ್ಲ ಸರಿ ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ NH7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ NH7 ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಬುಧವಾರದಂದು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಆಯೋಜಿಸಲಾಗಿತ್ತು.
ಗೌರಿಬಿದನೂರು ತಾಲೂಕಿನ ಆಲಕ್ಕಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಬುಧವಾರದಂದು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಆಯೋಜಿಸಲಾಗಿತ್ತು. ಇದೇ ವೇಳೆ ಮಾತನಾಡಿದ ಕೆಎಚ್ಪಿ ಫೌಂಡೇಶನ್ ಕಾರ್ಯನಿರ್ವಾಹಕ ಮುಖ್ಯಸ್ಥ ಶ್ರೀನಿವಾಸ ಗೌಡ ಮಾತನಾಡಿ, ಸಮಾಜದ ಏಳಿಗೆಗೆ ಒಂದು ಅಂಗವಾಗಿ ಪತ್ರಿಕೆ ಕಾರ್ಯನಿರ್ವಹಿಸುತ್ತಿದೆ. ಸಮಾಜದಲ್ಲಿ ಜನಸಾಮಾನ್ಯರು ತಪ್ಪು ದಾರಿಗೆ ಹೋಗದಂತೆ ಸರಿದಾರಿಯಲ್ಲಿ ತರುವ ಉದ್ಯಮವೇ ಪತ್ರಿಕೋದ್ಯಮ. ಪತ್ರಿಕೆ ಸಮಾಜದ ಮಾರ್ಗದರ್ಶನವಿದ್ದಂತೆ ಉತ್ತಮ ಸಂದೇಶಗಳನ್ನು ನೀಡುವ ಸಂವಹನವಾಗಿದೆ. ಇಂದಿನ ಮಕ್ಕಳು ಪತ್ರಿಕೆ ಓದುವ ಹವ್ಯಾಸವಿಟ್ಟುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ರಾಜಕೀಯ, ವೈದ್ಯಕೀಯ, ಶಿಕ್ಷಣ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಕಲಾರಂಗ, ಚಿತ್ರರಂಗ ಇಲಾಖೆ ಯೋಜನೆಗಳು ಜನರ ದುಃಖ ದುಮ್ಮನಗಳನ್ನು ಸಾರ್ವಜನಿಕರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳನ್ನು ಬಿತ್ತರಿಸಿ ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಪತ್ರಕರ್ತರ ಪಾತ್ರ ಬಹಳ ಮುಖ್ಯವಾಗಿದೆ. ಇದನ್ನು ನಮ್ಮ ಜಗನ್ನಾಥ್ ಆರ್ಕೊಂಡ ಅವರು ಬಹಳ ವಿವರಣೆಯಾಗಿ ಒಂದು ಪತ್ರಿಕೆ ತರಲು ಎಷ್ಟು ಕಷ್ಟ ಇದೆ, ಎಷ್ಟು ಜನ ಅದಕ್ಕೆ ದುಡಿಬೇಕು ಅಂತೇಳಿ ಬಹಳ ವಿವರಣೆಯಾಗಿ ಹೇಳಿದ್ದಾರೆ. ಆದರೆ ನಾನೇನು ಹೇಳೋದಂತಂದ್ರೆ, ಈ ದೇಶದಲ್ಲಿ 4 ಅಂಗ ಅಂತ ಎಲ್ಲ ಹೇಳ್ತಾರೆ, ಅದರಲ್ಲಿ ಒಂದು ಪತ್ರಿಕಾ ರಂಗ ಅಂತ ಒಪ್ಕೊಳ್ತೀನಿ. ಆದರೆ ಪತ್ರಿಕಾ ರಂಗಕ್ಕೆ ಒಬ್ಬ ರಾಜಕೀಯ ವ್ಯಕ್ತಿ MLC ಆದರೆ ಅವರು ಸಾಯೋವರೆಗೂ ಪೆನ್ಷನ್ ಕೊಡ್ತಾರೆ. ಅದೇ ರಾಜಕೀಯ ವ್ಯಕ್ತಿಗಳಿಗೆ ನಾವು ಅವರು ಕೆಳಮಟ್ಟದಿಂದ ಮೇಲ್ಮಟ್ಟದವರು ಬರೋವರೆಗೂ ನಾವು ಈ ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಬರೀತಿರ್ತೀವಿ. ಆದರೆ ನಮ್ಮನ್ನು ಯಾರು ನೋಡೋದಿಲ್ಲ, ನಮ್ಮನ್ನು ಯಾರು ಕೇರ್ ಮಾಡೋದಿಲ್ಲ. ಏನಂದ್ರೆ ನಾವೇ ಹೋಗ್ಬೇಕು ಅವ್ರ ಹತ್ರ, ನಾವು ಪತ್ರಿಕೆ ಮಾಡ್ತಾ ಇದೀವಿ ಸರ್, ಒಂದು ಜಾಹೀರಾತು ಕೊಡಿ ಅಂತಂದ್ರೆ ಅದಕ್ಕೂ ಆಯ್ತು ಇವತ್ತಲ್ಲ ನಾಳೆ ನೋಡೋಣ, ನಾಳೆ ನೋಡೋಣ ಅನ್ನೋ ಮಟ್ಟ ಬಂದಿದೆ. ಪತ್ರಕರ್ತರ ಸಮಸ್ಯೆ ನಮ್ಮ ಇವರು ಜಗನ್ನಾಥ ಅದ್ದೂರ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಇದಕ್ಕೆ ಪತ್ರಕರ್ತರಿಗೆ ಸಹಾಯ ಸಿಗ್ತಾ ಇಲ್ಲ. ಆಮೇಲೆ ಸರ್ಕಾರ ಕೂಡ ಹೆಚ್ಚಿನ ರೀತಿ ಸಹಕಾರ ಕೊಡ್ತಾ ಇಲ್ಲ. ಅದಕ್ಕೋಸ್ಕರನೇ ನಾವು ಸಂಘ ಸಂಸ್ಥೆಗಳು ಅಂತೇಳಿ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ನಾನೇನು ಹೇಳೋದಂತಂದ್ರೆ, ಗೌರಿಬಿದನೂರಿನ ಪದಾಧಿಕಾರಿಗಳಿಗೆ ನಿಮ್ಮ ಜೊತೆ ನಾವಿದ್ದೀವಿ. ನೀವು ಯಾವುದೇ ಮತ ಭೇದವಿಲ್ಲದೆ ನೀವು ನಮ್ಮ ಜೊತೆ ಇರಿ, ನಿಮ್ಮ ಮತ್ತೆ ಹೆಚ್ಚಿನ ರೀತಿ ಸಂಘಟನೆ ಮಾಡಿ ಅಂತೇಳಿ ನಾನು ಈ ಮೂಲಕ ನಿಮಗೆ ಆಶ್ವಾಸನೆ ಕೊಡ್ತೇನೆ. ನಿಮ್ಮ ಜೊತೆ ನಾವು ಇರ್ತೀವಿ, ಮತ್ತೆ ಯಾರ ಮಾತ್ರ ಕೇಳಬೇಡಿ. ಈ ನಮ್ಮ ಪತ್ರಿಕಾ ಕರ್ನಾಟಕ ಸಂಪಾದಕರ ಸಂಘದ ಒಂದು ಘಟಕ ಬಹಳ ಗಟ್ಟಿಯಾಗಿದೆ ಅಂತ ನಾನು ಅನ್ಕೋತೀನಿ. ಮತ್ತೆ ಪ್ರಪ್ರಥಮವಾಗಿ ನಾವು ಗೌರಿಬಿದನೂರು ಬಂದಿದ್ದೀವಿ, ಬಹಳ ಖುಷಿಯಾಗಿದೆ. ಈ ಮಕ್ಕಳ ಜೊತೆಯಲ್ಲಿ ಒಂದು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುವುದು ನಮಗೆ ತುಂಬ ಖುಷಿ ತಂದಿದೆ ಅಂತೇಳಿ ನಾನು ಈ ಸಭೆಯಲ್ಲಿ 2 ಮಾತನಾಡಲು ಅವಕಾಶ ಕೊಟ್ಟಂತಹ ಗೌರಿಬಿದನೂರಿನ ಎಲ್ಲ ನನ್ನ ಪತ್ರಿಕಾ ಬಳಗದ ಪದಾಧಿಕಾರಿಗಳಿಗೆ ಮತ್ತು ಸ್ನೇಹಿತರಿಗೆ ವಂದಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಹಾಗೂ ಆಟೋ ಚಾಲಕ ವಿಶ್ವನಾಥ ಗುಪ್ತಾ, ಲೈನ್ ಮ್ಯಾನ್ ಭೀಮರಾಯ, ಪತ್ರಿಕೆಯನ್ನ ಮನೆ ಮನೆಗೆ ಹಂಚುವ ಹುಡುಗ ಚರಣ್ ಅವರಿಗೆ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ ರಮೇಶ್, ಉಪ ತಹಸೀಲ್ದಾರ್ ಆಶಾ, ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ರಾಜ್ಯ ಕಾರ್ಯದರ್ಶಿ ಸುಮಾ ಪುರುಷೋತ್ತಮ್ ಮತ್ತು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಉಮೇಶ್, ತಾಲೂಕು ಅಧ್ಯಕ್ಷ ಪಿವಿ ರಾಜಣ್ಣ, ಪ್ರೌಢಶಾಲೆ ಮುಖ್ಯ ಶಿಕ್ಷಕ ನಂಜುಂಡರಾವ್ ಮತ್ತಿತರರು ಇದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ದತ್ತಿ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರ, ದಾಖಲೆ ಪ್ರಮಾಣದಲ್ಲಿ ರಕ್ತ ಸಂಗ್ರಹಣೆ, ಶಿಬಿರಕ್ಕೆ ಹರಿದು ಬಂದ ಅಭಿಮಾನಿಗಳು. ವಾಹಿನಿಯ ಘನತೆಗೆ ಧಕ್ಕೆ ತರಲು ಯತ್ನ, ಒತ್ತಾಯದಿಂದ ಪಡೆದ ಹೇಳಿಕೆ ಕುತಂತ್ರ ಬಯಲು ಮಾಡಿದ ಎಂಎಂಟಿವಿ ವಾಹಿನಿ. ನಮಾಜ್ಗೆ ಹೋಗುತ್ತಿದ್ದ ಅಣ್ಣನ ಮಗನ ಮೇಲೆ ಶೂಟೌಟ್, ಬೆಚ್ಚಿಬಿದ್ದ ಗ್ರಾಮಸ್ಥರು. ವಾಣಿಜ್ಯ ನಗರಿಯಲ್ಲಿ ತಪ್ಪದ ಟ್ರಾಫಿಕ್ ಕಿರಿಕಿರಿ, ವಾಹನ ನಿಲ್ಲಿಸಲು ಸವಾರರ ಪರದಾಟ, ಸಂಚಾರ ಸುವ್ಯವಸ್ಥೆಗೆ ರಸ್ತೆಗಿಳಿದ ಪೊಲೀಸರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.